ನಾಗೇಂದ್ರ ಬಾಬು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ತಿಂಡಿ ಬಿಸಿ ಬಿಸಿಯಾಗಿದೆ, ಆದ್ರೆ ಮಾತು ಕೂಲ್ ಆಗಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ನ ಬಿಸಿ ಈ ಬ್ರೇಕ್ಫಾಸ್ಟ್ಗೆ ಇಲ್ಲ, ಆದ್ರೆ ಒಗ್ಗಟ್ಟಿನ ಜಪವನ್ನ ಮುಂದುವರಿಸುವಂತಹ ಭಾಗ 2 ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಬೇಕು, ಅತ್ತ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಬೇಕು. ಇಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ, ಪಕ್ಷದ ಆಂತರಿಕ ಒಳಗಡೆ ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಆಂತರಿಕವಾಗಿ ಏನಾದ್ರೂ ಬೆಳವಣಿಗೆಗಳಾದ್ರೆ ಅದು ಬಹಿರಂಗ ಆಗುತ್ತೆ, ಬಹಿರಂಗವಾಗಿ ಪ್ರತಿ ಹೇಳಿಕೆಗಳು ಕೂಡ ದಾಖಲಾಗುತ್ತವೆ ಅನ್ನೋಂತ ಕಾರಣಕ್ಕಾಗಿನೇ ಆಂತರಿಕವಾಗಿಯೂ ಕೂಡ ಅಧಿವೇಶನ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯ ರಾಜಕೀಯ ಒಂದಷ್ಟು ಪವರ್ ಶೇರಿಂಗ್ ವಿಚಾರಗಳ ಚರ್ಚೆಯನ್ನ ಬಿಟ್ಟು ಸರ್ಕಾರದ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಮಾಡುವಂತಹ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಜೋರಾಗಿ ನಡೀತಾ ಇದ್ದಾವೆ. ಮತ್ತೊಂದು ಕಡೆಗೆ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಂಸದರನ್ನ ಒಗ್ಗೂಡಿಸಿಕೊಂಡು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಒಂದಷ್ಟು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಏನಾದರೂ ಹೈಕಮಾಂಡ್ ನಾಯಕರು ಕರೆದ್ರೆ ಅಲ್ಲಿ ಹೋಗಿ ಮಾತುಕತೆಯನ್ನ ಮಾಡಿ ಬರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇಬ್ಬರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕ್ಷಣಕ್ಕಾದ್ರೂ ಕರೆ ಬರಬಹುದು ಅನ್ನುವಂತ ಅತ್ಯಂತ ಕಾನ್ಫಿಡೆನ್ಸ್ ಅಲ್ಲಿ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಯಿಂದ ಕರೆ ಬಂತೆ ಹೋಗಿ ಬರ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದರೆ, ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವನ್ನ ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರು ಕೂಡ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಇವರಿಬ್ಬರು ಒಗ್ಗಟ್ಟಿನ ಜಪವನ್ನ ಮಾಡುವಂತದ್ದು ಬ್ರದರ್ಸ್ಗಳ ರೀತಿಯಲ್ಲಿ ಕೆಲಸ ಮಾಡುವಂತಹ ಅನಿವಾರ್ಯತೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ಗೂ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಸರ್ಕಾರ ಇದ್ದು 140 ನಂಬರ್ ಇದ್ರೂ ಕೂಡ ಈ ಮಟ್ಟಿಗಿನ ಗೊಂದಲಗಳು ಆಗುತ್ತಂತೆ ಅದು ಸಾರ್ವಜನಿಕವಾಗಿ ಬೇರೆ ಬೇರೆ ಸಂದೇಶಗಳು ಆಗುತ್ತೆ, ರವಾನೆ ಆಗುತ್ತೆ. ಪ್ರತಿಪಕ್ಷ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸಹಜವಾಗಿ ರೈತರಾಗಿರ್ಬೋದು, ಕಬ್ಬು ಬೆಳೆಗಾರರಾಗಿರ್ಬೋದು, ಮೆಕ್ಕೆಜೋಳದ ವಿಚಾರಗಳಾಗಿರಬಹುದು, ಎಲ್ಲಾ ವಿಚಾರಗಳನ್ನ ಪ್ರತಿಪಕ್ಷಗಳು ಒಂದು ಪ್ರಸ್ತಾಪ ಮಾಡುವುದರ ಜೊತೆಗೆ ಇದರಲ್ಲಿರುವಂತಹ ಬಣಬಡಿದಾಟದ ಬಗ್ಗೆ ಅಥವಾ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಅದು ಸಹಜವಾಗಿ ಅದನ್ನು ಫೇಸ್ ಮಾಡಲಿಕ್ಕೂ ಕೂಡ ಒಂದಷ್ಟು ರಾಜಕೀಯವಾಗಿ ಮುಜುಗರ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ತಿಂಡಿಯ ಜೊತೆಗೆ ಆ ಒಂದು ಒಗ್ಗಟ್ಟಿನ ಮಂತ್ರ ಮತ್ತೊಮ್ಮೆ ಪಠಿಸುವಂತ ಸಾಧ್ಯತೆ ಇದೆ. ಆದ್ರೆ ಆಗಂದ ಮಾತ್ರಕ್ಕೆ ಪವರ್ ಶೇರಿಂಗ್ ವಿಚಾರವನ್ನ ಈಗಲೂ ಕೂಡ ಮುಗಿದೋಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಅದು ಡಿಸೆಂಬರ್ 19ರ ನಂತರದಲ್ಲೂ ಕೂಡ ಪ್ರಾರಂಭ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದು ಹೇಳಿದ್ರೆ ಶತಾಯ ಗತಾಯವಾಗಿ ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅತ್ತ ಹೈಕಮಾಂಡ್ಗೂ ಕೂಡ ಇಬ್ಬರನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂತ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿನೇ ಒಗ್ಗಟ್ಟಿನ ಜಪದ ಸಂದೇಶವನ್ನ ಕೆಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅಂತದ್ದೊಂದು ಸಂದೇಶ ಏನಾದರೂ ಬಂದ್ರೆ ಸಹಜವಾಗಿ ದೆಹಲಿ ಅಂಗಳಕ್ಕೆ ಮತ್ತೆ ಹೋಗುತ್ತೆ. ಮತ್ತೆ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲೂ ಕೂಡ ನಿರ್ಧಾರ ಆಗಿರುವಂತಹ ಕಾರಣಕ್ಕಾಗಿನೇ ಎಲ್ಲಾ ಹಂತದ ಚರ್ಚೆಗಳಾಗಿದೆ. ಇನ್ನೇನು ಅಗ್ಗ ಜಗ್ಗಾಟ ಇರೋದಿಲ್ಲ. ಈ ಸದ್ಯದ ಮಟ್ಟಿಗೆ ಶಾಂತಿ. ನಾಗೇಂದ್ರ ಬಾಬು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ತಿಂಡಿ ಬಿಸಿ ಬಿಸಿಯಾಗಿದೆ, ಆದ್ರೆ ಮಾತು ಕೂಲ್ ಆಗಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ನ ಬಿಸಿ ಈ ಬ್ರೇಕ್ಫಾಸ್ಟ್ಗೆ ಇಲ್ಲ, ಆದ್ರೆ ಒಗ್ಗಟ್ಟಿನ ಜಪವನ್ನ ಮುಂದುವರಿಸುವಂತಹ ಭಾಗ 2 ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಬೇಕು, ಅತ್ತ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಬೇಕು. ಇಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ, ಪಕ್ಷದ ಆಂತರಿಕ ಒಳಗಡೆ ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಆಂತರಿಕವಾಗಿ ಏನಾದ್ರೂ ಬೆಳವಣಿಗೆಗಳಾದ್ರೆ ಅದು ಬಹಿರಂಗ ಆಗುತ್ತೆ, ಬಹಿರಂಗವಾಗಿ ಪ್ರತಿ ಹೇಳಿಕೆಗಳು ಕೂಡ ದಾಖಲಾಗುತ್ತವೆ ಅನ್ನೋಂತ ಕಾರಣಕ್ಕಾಗಿನೇ ಆಂತರಿಕವಾಗಿಯೂ ಕೂಡ ಅಧಿವೇಶನ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯ ರಾಜಕೀಯ ಒಂದಷ್ಟು ಪವರ್ ಶೇರಿಂಗ್ ವಿಚಾರಗಳ ಚರ್ಚೆಯನ್ನ ಬಿಟ್ಟು ಸರ್ಕಾರದ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಮಾಡುವಂತಹ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಜೋರಾಗಿ ನಡೀತಾ ಇದ್ದಾವೆ. ಮತ್ತೊಂದು ಕಡೆಗೆ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಂಸದರನ್ನ ಒಗ್ಗೂಡಿಸಿಕೊಂಡು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಒಂದಷ್ಟು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಏನಾದರೂ ಹೈಕಮಾಂಡ್ ನಾಯಕರು ಕರೆದ್ರೆ ಅಲ್ಲಿ ಹೋಗಿ ಮಾತುಕತೆಯನ್ನ ಮಾಡಿ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಬ್ಬರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕ್ಷಣಕ್ಕಾದ್ರೂ ಕರೆ ಬರಬಹುದು ಅನ್ನುವಂತ ಅತ್ಯಂತ ಕಾನ್ಫಿಡೆನ್ಸ್ ಅಲ್ಲಿ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಯಿಂದ ಕರೆ ಬಂತೆ ಹೋಗಿ ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರೆ, ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವನ್ನ ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರು ಕೂಡ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಇವರಿಬ್ಬರು
ಒಗ್ಗಟ್ಟಿನ ಜಪವನ್ನ ಮಾಡುವಂತದ್ದು ಬ್ರದರ್ಸ್ಗಳ ರೀತಿಯಲ್ಲಿ ಕೆಲಸ ಮಾಡುವಂತ ಅನಿವಾರ್ಯತೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ಗೂ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಸರ್ಕಾರ ಇದ್ದು 140 ನಂಬರ್ ಇದ್ರೂ ಕೂಡ ಈ ಮಟ್ಟಿಗಿನ ಗೊಂದಲಗಳು ಆಯ್ತಂತೆ ಅದು ಸಾರ್ವಜನಿಕವಾಗಿ ಬೇರೆ ಬೇರೆ ಸಂದೇಶಗಳು ಆಗುತ್ತೆ, ರವಾನೆ ಆಗುತ್ತೆ. ಪ್ರತಿಪಕ್ಷ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸಹಜವಾಗಿ ರೈತರಾಗಿರ್ಬೋದು, ಕಬ್ಬು ಬೆಳೆಗಾರರಾಗಿರ್ಬೋದು, ಮೆಕ್ಕೆಜೋಳದ ವಿಚಾರಗಳಾಗಿರ್ಬೋದು, ಎಲ್ಲಾ ವಿಚಾರಗಳನ್ನ ಪ್ರತಿಪಕ್ಷಗಳು ಒಂದು ಪ್ರಸ್ತಾಪ ಮಾಡುವುದರ ಜೊತೆಗೆ ಇದರಲ್ಲಿರುವಂತಹ ಬಣಬಡಿದಾಟದ ಬಗ್ಗೆ ಅಥವಾ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಅದು ಸಹಜವಾಗಿ ಅದನ್ನು ಫೇಸ್ ಮಾಡಲಿಕ್ಕೂ ಕೂಡ ಒಂದಷ್ಟು ರಾಜಕೀಯವಾಗಿ ಮುಜುಗರ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ತಿಂಡಿಯ ಜೊತೆಗೆ ಆ ಒಂದು ಒಗ್ಗಟ್ಟಿನ ಮಂತ್ರ ಮತ್ತೊಮ್ಮೆ ಪಠಿಸುವಂತ ಸಾಧ್ಯತೆ ಇದೆ. ಆದ್ರೆ ಆಗಂದ ಮಾತ್ರಕ್ಕೆ ಪವರ್ ಶೇರಿಂಗ್ ವಿಚಾರವನ್ನ ಈಗಲೂ ಕೂಡ ಮುಗಿದೋಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಅದು ಡಿಸೆಂಬರ್ 19ರ ನಂತರದಲ್ಲೂ ಕೂಡ ಪ್ರಾರಂಭ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆ ಅಂತ ಹೇಳಿದ್ರೆ ಶತಾಯ ಗತಾಯವಾಗಿ ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅತ್ತ ಹೈಕಮಾಂಡ್ಗೂ ಕೂಡ ಇಬ್ಬರನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿನೇ ಒಗ್ಗಟ್ಟಿನ ಜಪದ ಸಂದೇಶವನ್ನ ಕೆಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅಂತದ್ದೊಂದು ಸಂದೇಶ ಏನಾದರೂ ಬಂದ್ರೆ ಸಹಜವಾಗಿ ದೆಹಲಿ ಅಂಗಳಕ್ಕೆ ಮತ್ತೆ ಹೋಗುತ್ತೆ. ಮತ್ತೆ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲೂ ಕೂಡ ನಿರ್ಧಾರ ಆಗಿರುವಂತ ಕಾರಣಕ್ಕಾಗಿನೇ ಎಲ್ಲಾ ಹಂತದ ಚರ್ಚೆಗಳಾಗಿದೆ. ಇನ್ನೇನು ಅಗ್ಗ ಜಗ್ಗಾಟ ಇರುವುದಿಲ್ಲ. ಈ ಸದ್ಯದ ಮಟ್ಟಿಗೆ ಶಾಂತಿ. ನಾಗೇಂದ್ರ ಬಾಬು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ತಿಂಡಿ ಬಿಸಿ ಆಗಿದೆ, ಆದ್ರೆ ಮಾತು ಕೂಲ್ ಆಗಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ನ ಬಿಸಿ ಈ ಬ್ರೇಕ್ಫಾಸ್ಟ್ಗೆ ಇಲ್ಲ. ಆದರೆ ಒಗ್ಗಟ್ಟಿನ ಜಪವನ್ನ ಮುಂದುವರಿಸುವಂತಹ ಭಾಗ 2 ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಬೇಕು, ಅತ್ತ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಆಗುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಬೇಕು. ಇಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಚರ್ಚೆ, ಪಕ್ಷದ ಆಂತರಿಕ ಒಳಗಡೆ ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಆಂತರಿಕವಾಗಿ ಏನಾದ್ರೂ ಬೆಳವಣಿಗೆಗಳಾದ್ರೆ ಅದು ಬಹಿರಂಗ ಆಗುತ್ತೆ. ಬಹಿರಂಗವಾಗಿ ಪ್ರತಿ ಹೇಳಿಕೆಗಳು ಕೂಡ ದಾಖಲಾಗುತ್ತವೆ ಅನ್ನುವಂತ ಕಾರಣಕ್ಕಾಗಿನೇ ಆಂತರಿಕವಾಗಿಯೂ ಕೂಡ ಅಧಿವೇಶನ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯ ರಾಜಕೀಯ ಒಂದಷ್ಟು ಪವರ್ ಶೇರಿಂಗ್ ವಿಚಾರಗಳ ಚರ್ಚೆಯನ್ನ ಬಿಟ್ಟು ಸರ್ಕಾರದ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಮಾಡುವಂತಹ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಜೋರಾಗಿ ನಡೀತಾ ಇದ್ದಾವೆ. ಮತ್ತೊಂದು ಕಡೆಗೆ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಂಸದರನ್ನ ಒಗ್ಗೂಡಿಸಿಕೊಂಡು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಒಂದಷ್ಟು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಏನಾದರೂ ಹೈಕಮಾಂಡ್ ನಾಯಕರು ಕರೆದ್ರೆ ಅಲ್ಲಿ ಹೋಗಿ ಮಾತುಕತೆಯನ್ನ ಮಾಡಿ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಬ್ಬರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕ್ಷಣಕ್ಕಾದ್ರೂ ಕರೆ ಬರಬಹುದು ಅನ್ನುವಂತ ಅತ್ಯಂತ ಕಾನ್ಫಿಡೆನ್ಸ್ ಅಲ್ಲಿ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಯಿಂದ ಕರೆ ಬಂತ ಹೋಗಿ ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರೆ ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವನ್ನ ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರು ಕೂಡ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಇವರಿಬ್ಬರು ಒಗ್ಗಟ್ಟಿನ ಜಪವನ್ನ ಮಾಡುವಂತದ್ದು ಬ್ರದರ್ಸ್ಗಳ ರೀತಿಯಲ್ಲಿ ಕೆಲಸ ಮಾಡುವಂತ ಅನಿವಾರ್ಯತೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ಗೂ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಸರ್ಕಾರ ಇದ್ದು 140 ನಂಬರ್ ಇದ್ರೂ ಕೂಡ ಈ ಮಟ್ಟಿಗಿನ ಗೊಂದಲಗಳು ಆಯ್ತಂತೆ ಅದು ಸಾರ್ವಜನಿಕವಾಗಿ ಬೇರೆ ಬೇರೆ ಸಂದೇಶಗಳು ಆಗುತ್ತೆ, ರವಾನೆ ಆಗುತ್ತೆ. ಪ್ರತಿಪಕ್ಷ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸಹಜವಾಗಿ ರೈತರಾಗಿರ್ಬೋದು, ಕಬ್ಬು ಬೆಳೆಗಾರರಾಗಿರ್ಬೋದು, ಮೆಕ್ಕೆಜೋಳದ ವಿಚಾರಗಳಾಗಿರ್ಬೋದು, ಎಲ್ಲಾ ವಿಚಾರಗಳನ್ನ ಪ್ರತಿಪಕ್ಷಗಳು ಒಂದು ಪ್ರಸ್ತಾಪ ಮಾಡುವುದರ ಜೊತೆಗೆ ಇದರಲ್ಲಿರುವಂತಹ ಬಣಬಡಿದಾಟದ ಬಗ್ಗೆ ಅಥವಾ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಅದು ಸಹಜವಾಗಿ ಅದನ್ನು ಫೇಸ್ ಮಾಡಲಿಕ್ಕೂ ಕೂಡ ಒಂದಷ್ಟು ರಾಜಕೀಯವಾಗಿ ಮುಜುಗರ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ತಿಂಡಿಯ ಜೊತೆಗೆ ಆ ಒಂದು ಒಗ್ಗಟ್ಟಿನ ಮಂತ್ರ ಮತ್ತೊಮ್ಮೆ ಪಠಿಸುವಂತ ಸಾಧ್ಯತೆ ಇದೆ. ಆದ್ರೆ ಆಗಂದ ಮಾತ್ರಕ್ಕೆ ಪವರ್ ಶೇರಿಂಗ್ ವಿಚಾರವನ್ನ ಈಗಲೂ ಕೂಡ ಮುಗಿದೋಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಅದು ಡಿಸೆಂಬರ್ 19ರ ನಂತರದಲ್ಲೂ ಕೂಡ ಪ್ರಾರಂಭ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆ ಅಂತ ಹೇಳಿದ್ರೆ ಶತಾಯ ಗತಾಯವಾಗಿ ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅತ್ತ ಹೈಕಮಾಂಡ್ಗೂ ಕೂಡ ಇಬ್ಬರನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂತ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿನೇ ಒಗ್ಗಟ್ಟಿನ ಜಪದ ಸಂದೇಶವನ್ನ ಕೆಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅಂತದ್ದೊಂದು ಸಂದೇಶ ಏನಾದರೂ ಬಂದ್ರೆ ಸಹಜವಾಗಿ ದೆಹಲಿ ಅಂಗಳಕ್ಕೆ ಮತ್ತೆ ಹೋಗುತ್ತೆ. ಮತ್ತೆ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲೂ ಕೂಡ ನಿರ್ಧಾರ ಆಗಿರುವಂತ ಕಾರಣಕ್ಕಾಗಿನೇ ಎಲ್ಲಾ ಹಂತದ ಚರ್ಚೆಗಳಾಗಿದೆ. ಇನ್ನೇನು ಅಗ್ಗ ಜಗ್ಗಾಟ ಇರುವುದಿಲ್ಲ. ಈ ಸದ್ಯದ ಮಟ್ಟಿಗೆ ಶಾಂತಿ